ಇನ್ನು ನಕಲಿ ಚಿನ್ನ ಅಡವಿಟ್ಟು ಸುಮಾರು 62 ಕೋಟಿಯಷ್ಟು ಸಾಲ ನೀಡಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ ನೋಡ್ತಾ ಹೋಗೋಣ. ನೋಡಿ, ಶಿವಮೊಗ್ಗದಲ್ಲಿ 8ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ಈಗ ದಾಳಿ ನಡೆಸಿದ್ದಾರೆ. ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಡಿಸಿಸಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಂತಹ ಶೋಭಾ ಅವರ ಮನೆ ಮೇಲೆ ರೇಡ್ ಆಗಿದೆ. ಇಡಿ ಅಧಿಕಾರಿಗಳು ಶೋಭಾ ಅವರ ನಿವಾಸದಲ್ಲಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಗೋಪಾಲ್ಗೌಡ ಬಡಾವಣೆಯಲ್ಲಿರುವಂತಹ ಶೋಭಾ ಅವರ ನಿವಾಸ. 8ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬ್ಯಾಂಕ್ ಖಾತೆಯಲ್ಲಿ ಹಗರಣ ನಡೆದಿದೆ ಅನ್ನುವಂಥದ್ರ ಬಗ್ಗೆ ಕೇಳಿಬಂದಿರುವಂತಹ ಆರೋಪ. 2014ರ ಜೂನ್ನಲ್ಲಿ ಡಿಸಿಸಿ ಬ್ಯಾಂಕ್ ಖಾತೆಯಲ್ಲಿ ಹಗರಣ ಆಗಿದೆ ಅಂತ. ಶಿವಮೊಗ್ಗದ ಗಾಂಧಿ ಬಜಾರ್ನಲ್ಲಿರುವಂತಹ ಬ್ಯಾಂಕ್ನ ಶಾಖೆ ಇದು. ಆ ಸಂದರ್ಭದಲ್ಲಿ ಡಿಸಿಸಿ ಬ್ಯಾಂಕ್ ಶಾಖೆಯ ಮ್ಯಾನೇಜರ್ ಆಗಿದ್ದಂಥವ್ರು ಇದೇ ಶೋಭಾ ಅವರು. ಸೊ ಬ್ಯಾಂಕ್ನ ವಾಹನ ಚಾಲಕರಾಗಿದ್ದಂಥವ್ರು ಶಿವಕುಮಾರ್. ಸೊ ಹಾಗಾಗಿ ಶಿವಕುಮಾರ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಇವತ್ತು 2 ಕಡೆ ದಾಳಿ ನಡೆಸಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಸೊ ಏಕಕಾಲದಲ್ಲಿ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಇಡಿ ದಾಳಿ, ಅದರಲ್ಲಿ ಒಂದು ಶಿವಮೊಗ್ಗದಲ್ಲಿ ನಕಲಿ ಚಿನ್ನನ ಅಡ ಇಟ್ಕೊಂಡು ಸುಮಾರು 62 ಕೋಟಿಯಷ್ಟು ಸಾಲ ಕೊಟ್ಟಿದ್ರು ಇವರು ಅನ್ನುವಂಥದ್ದು ಇವರ ಮೇಲೆ ಪ್ರಮುಖವಾಗಿರುವಂತಹ ಆರೋಪ. ಸೊ ಶಿವಮೊಗ್ಗದಲ್ಲಿ 8ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 2 ಕಡೆ. ಒಂದು ಶೋಭಾ ಅವರ ನಿವಾಸ. ಶೋಭಾ ಅವರು ಆ ಟೈಮ್ನಲ್ಲಿ 2014ರಲ್ಲಿ ಈ ಹಗರಣ ಏನು ಕೇಳಿ ಬಂದಿತ್ತಲ್ಲ, ನಕಲಿ ಚಿನ್ನ ಇಟ್ಕೊಂಡು ಅಡ ಇಟ್ಕೊಂಡು ಅದಕ್ಕೆ 62 ಕೋಟಿಯಷ್ಟು ಸಾಲ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಆಗ ಡಿಸಿಸಿ ಬ್ಯಾಂಕ್ನ ಈ ಶಾಖೆಯಲ್ಲಿ ಏನು ಗಾಂಧಿ ಬಜಾರ್ನ ಶಾಖೆ ಇದೆಯಲ್ಲ, ಅದಕ್ಕೆ ಮ್ಯಾನೇಜರ್ ಆಗಿದ್ದಂಥವ್ರು ಶೋಭಾ ಅವರು. ಇನ್ನು ಬೆಂಗಳೂರಿನಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸೊ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಮಂಜುನಾಥ್ ಗೌಡಗೆ ಇಡಿ ಶಾಕ್ ಕೊಟ್ಟಿದೆ. ಇಡಿ ಅಧಿಕಾರಿಗಳು ಮಂಜುನಾಥ್ ಗೌಡ ಅವರ ವಿಚಾರಣೆ ನಡೆಸಿದ್ದಾರೆ. ಈ ಅಪೆಕ್ಸ್ ಬ್ಯಾಂಕ್ನ ಗೆಸ್ಟ್ ಹೌಸ್ನಲ್ಲಿ ಇದ್ದಂತಹ ಮಂಜುನಾಥ್ ಅವರನ್ನ ಅಲ್ಲೇ ಇಡಿ ವಿಚಾರಣೆಗೆ ಒಳಪಡಿಸಿದೆ. ಸುಮಾರು 10ಕ್ಕೂ ಹೆಚ್ಚು ಇಡಿ ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ರಾಜ್ಯದಲ್ಲಿ 2 ಕಡೆ ಈಗ, ಅದರಲ್ಲಿ ಶಿವಮೊಗ್ಗದಲ್ಲಿ 2 ಕಡೆ ಆಗಿದೆ, ಮತ್ತೊಂದು ಬೆಂಗಳೂರು. ಸೊ ಈ ಡಿಸಿಸಿ ಬ್ಯಾಂಕ್ನ ಮ್ಯಾನೇಜರ್ಗಳಾಗಿದ್ದಂಥವರ ನಿವಾಸದ ಮೇಲೆ ನಡೆದಿರುವಂಥ ದಾಳಿ ಇದು. ಒಂದು ಕಡೆ ಶಿವಮೊಗ್ಗದಲ್ಲಿ ಗಾಂಧಿ ಬಜಾರ್ ಶಾಖೆಯಲ್ಲಿ 2014ರಲ್ಲಿ ಮ್ಯಾನೇಜರ್ ಆಗಿದ್ದಂಥ ಶೋಭಾ ಅವರ ನಿವಾಸದ ಮೇಲೆ ರೇಡ್ ಆಗಿದೆ. ಜೊತೆಗೆ ಇವರ ಕಾರ್ ಡ್ರೈವರ್ ಶಿವಕುಮಾರ್ ಅವರ ನಿವಾಸದ ಮೇಲೂ ಕೂಡ ರೇಡ್ ಮಾಡಿದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಬೆಂಗಳೂರಿನಲ್ಲಿ ಅಪೆಕ್ಸ್ ಬ್ಯಾಂಕ್ನ ಗೆಸ್ಟ್ ಹೌಸ್ ಏನಿದೆ ಅಲ್ಲಿ ಮಂಜುನಾಥ್ ಅಂಥೇಳಿ ಆಗ ಮ್ಯಾನೇಜರ್ ಆಗಿದ್ದಂಥವ್ರು ಅವರು ಕೂಡ. ಸೊ ಅವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದೆ. ಡೀಟೇಲ್ಸ್ ನಾವು ಪ್ರತಿನಿಧಿ ಪ್ರದೀಪ್ ನೀಡ್ತಾರೆ. ಪ್ರದೀಪ್, ಈಗ ಮೇಯ್ನಾಗಿ ಇವ್ರ ಮೇಲಿರುವಂಥ ಒಂದು ಆರೋಪ ಏನು, ಇವರ ಪಾತ್ರ ಹೇಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ನಕಲಿ ಚಿನ್ನ ಇಟ್ಕೊಂಡು 62 ಕೋಟಿಯಷ್ಟು ಯಾರಿಗೆ ಸಾಲವನ್ನು ಕೊಟ್ಟಿದ್ದು, ಇದರಲ್ಲಿ ಇವ್ರಿಗೇನು ಕಿಕ್ ಬ್ಯಾಕ್ ಏನಾದ್ರು ಸಿಕ್ಕಿತ್ತಾ? ಸೊ ಇಂಥ ಒಂದಷ್ಟು ಆರೋಪಗಳು ಈಗ ಇರುವಂಥದ್ದು. ಡೀಟೇಲ್ಸ್ ಏನಿದೆ ಪ್ರದೀಪ್? ಲೈನ್ ಕಟ್ ಆಗಿದೆ ಅಂತ ಅನ್ಸುತ್ತೆ. ಮತ್ತು ಅವ್ರನ್ನ ಸಂಪರ್ಕಿಸೋಣ. ಒಟ್ಟಿನಲ್ಲಿ ಬೆಂಗಳೂರು ಮತ್ತು ಶಿವಮೊಗ್ಗ 2 ಭಾಗದಲ್ಲಿ ಆಗಿರುವಂತಹ ರೇಡ್ ಇದು. ಒಂದು ಕಡೆ ಶೋಭಾ ಅವರು ಆಗ ಮ್ಯಾನೇಜರ್ ಆಗಿದ್ದಂಥವ್ರು, ಜೊತೆಗೆ ಇತ್ತ ಮಂಜುನಾಥ್, ಇವರು ಕೂಡ ಡಿಸಿಸಿ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆಗಿದ್ದಂಥವ್ರು. ಇವ್ರ ಮೇಲಿರುವಂಥ ಪ್ರಮುಖ ಆರೋಪ ನಾವು ಆಗಲೇ ಮಾತಾಡ್ತಾ ಇದ್ದ ಹಾಗೆ ಈ 62 ಕೋಟಿಯಷ್ಟು ಸಾಲ ಏನು ಕೊಟ್ಟಿದ್ರು, ಆದರೆ ನಕಲಿ ಚಿನ್ನವನ್ನು ಇವರು ಅಡ ಇಟ್ಕೊಂಡಿದ್ರು ಅನ್ನುವಂಥದ್ದು. ಸೊ ಈ ಹಿಂದೆ ಮಂಜುನಾಥ್ ಗೌಡ ಅವರು ಒಂದು ಮೇಲ್ಮನವಿನ ಕೂಡ ಸಲ್ಲಿಸಿದರು ಹೈಕೋರ್ಟ್ಗೆ. ಬಟ್ ಮೇಲ್ಮನವಿ ವಜಾಗೊಂಡಿತ್ತು. ಹೈಕೋರ್ಟ್ನಲ್ಲಿ ಒಂದು ಮೇಲ್ಮನವಿಯನ್ನು ತಿರಸ್ಕರಿಸಲಾಗಿತ್ತು. ಕಳೆದ ವಾರ ಇಡಿ ಸಮನ್ಸ್ ಏನು ಕೊಟ್ಟಿತ್ತು ಅದನ್ನು ಪ್ರಶ್ನಿಸಿ ಮಂಜುನಾಥ್ ಗೌಡ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಬಟ್ ಮಂಜುನಾಥ್ ಗೌಡ ಅವರ ಒಂದು ಅರ್ಜಿಯನ್ನು ವಜಾಗೊಳಿಸಲಾಗಿತ್ತು. 97ರಿಂದ 2020ರವರೆಗೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ದಂಥವ್ರು ಈ ಮಂಜುನಾಥ್ ಗೌಡ ಅವರು. ಸೊ ಆ ಟೈಮ್ನಲ್ಲಿ ಹಗರಣಗಳಾಗಿದೆ ಅನ್ನುವಂಥದ್ದು ಇವ್ರ ಮೇಲಿರುವಂಥ ಆರೋಪ.